ಸ್ನೇಹಿತರೆ, ಇಲ್ಲಿ ಕಾಣ್ತಿರೋವಂಥದ್ದು ಕೆಳಗಡೆ ಹಳ್ಳ ಕಾಣ್ತಿದೆಯಲ್ಲ, ಇದು ನಾಗಜರಿ. ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು. ಈ ಹಳ್ಳ ನಿಮಗೆ ಇಲ್ಲಿದು ಪರಿಚಯನೇ ಹೇಳಿಲ್ವಲ್ಲ. ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆ, ಇಲ್ಲಿ ದಾಂಡೇಲಿ ಅಭಯಾರಣ್ಯ ಅಂತ ಏನು ಕರಿತೀವಿ, ಈ ಏರಿಯಾದಲ್ಲಿರುವಂಥ ನಾಗಜರಿ ಪವರ್ ಪ್ಲ್ಯಾಂಟು ಸುಮಾರು ಜನಕ್ಕೆ ಗೊತ್ತಿಲ್ಲ. ನಾಗಜರಿ ಪವರ್ ಪ್ಲ್ಯಾಂಟು ನಮ್ಮ ರಾಜ್ಯದ ಒಂದು ಹೈಡ್ರೋ ಪವರ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ಒಂದು ಮಟ್ಟಿಗೆ ಒಳ್ಳೆಯ ಒಂದು ಮೆಗಾವ್ಯಾಟ್ನ ಜನ್ರೇಟ್ ಮಾಡ್ತಿರುವಂಥ 6 ಜನ್ರೇಟರ್ ಇರುವಂಥ ಒಂದು ಜನ್ರೇಟರ್ ಹೌಸು ನಿಮಗೆ ಈ ರೀತಿ ಕರಿಬೋದು, ಅಂದರೆ ಪವರ್ ಹೌಸು. ಇಲ್ಲಿ ಕಾಳಿ ನದಿಯಿಂದ ಬರುವಂಥ ನೀರಿನಿಂದ ಪೆನ್ಸ್ಟಾಕಲ್ಲಿ ತಂದು ಅಂಡರ್ಗ್ರೌಂಡ್ ಪೆನ್ಸ್ಟಾಕಲ್ಸ್ ತಂದು ನಂತರ ನಿಮಗೆ ಅದಕ್ಕೆ ಪ್ರೊಫೆಲ್ಲರಿಗೆ ಯೂಸ್ ಮಾಡಿಕೊಂಡು ಅಲ್ಲಿ ಪವರ್ನ ಜನ್ರೇಟ್ ಮಾಡ್ತಾರೆ. ಅದಕ್ಕೊಂದು ಉಪನದಿಯಾಗಿ ಬರುವಂಥದ್ದೇ ಕಾಳಿ ನದಿಗೆ ನಿಮಗೆ ನಾಗಜರಿ ನದಿ. ನೋಡೋದಕ್ಕೆ ಈಗ ಸಣ್ಣದಾಗಿ ಕಾಣುತ್ತೆ. ನಾಗಜರಿ ಮತ್ತು ಕಾಳಿ ಮೀಟಪ್ ಆಗುವಂಥ ಜಾಗ ಏನಿದೆಯಲ್ಲ, ಆ ಜಾಗದಲ್ಲಿ ಒಂದು ದೇವಸ್ಥಾನ ಇದೆ, ಕವಳೆ ದೇವಸ್ಥಾನ ಅಂಥೇಳಿ. ಕವಳೇಶ್ವರ ಈ ರೀತಿಯೆಲ್ಲ ಕರೀತಾರೆ. ಇಲ್ಲಿನ ಉದ್ಭವ ಲಿಂಗ ಏನಿದೆ, ನನಗೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ನನಗೆ ಹೇಳಿರೋ ಪ್ರಕಾರ ಉದ್ಭವ ಮೂರ್ತಿ ನಿಮಗೆ ಮೂರ್ತಿಯಲ್ಲಿ ನಿಮಗೆ ಈ ಅಡಿಕೆ, ಅದರ ಮೇಲ್ಮೈ ಅಡಿಕೆ ಥರ ಕಾಣೋದ್ರಿಂದ ಕವಳ ಅಂತ ಕರೀತಾರೆ ಅಂತ ಕೇಳಲ್ಪಟ್ಟಿದ್ದೀನಿ. ಆ ಪಾಯಿಂಟಲ್ಲಿ ನಾಗಜರಿಯಿಂದ ಮೇಲ್ಗಡೆ ನಾವೊಂದು 1000 ಸ್ಟೆಪ್ಸು ಹತ್ತಬೇಕು. ವರ್ಷದ ಒಂದು ದಿವಸ ಅಂದರೆ ಶಿವರಾತ್ರಿ ಟೈಮಿಗೆ ಬರೀ 24 ಗಂಟೆಯಲ್ಲಿ 50ರಿಂದ 1 ಲಕ್ಷ ಜನ ಇಲ್ಲಿ ಹತ್ತುತ್ತಾರೆ. ನೀವು ತಿಳ್ಕೊಳ್ತೀರ ಸರಿ, ಕೇಳಿದ್ದು ಸರಿ. 50ರಿಂದ 1 ಲಕ್ಷ ಜನ ಇಲ್ಲಿಗೆ 2 ದಾರಿ ಮುಖಾಂತರ ಬರ್ಬೋದು. ಒಂದು ನಾಗಜರಿ ಪವರ್ ಹೌಸ್ ಈ ದಾರಿಯಲ್ಲಿ, ಇನ್ನೊಂದು ಹಾಗೆ ಪಂಜೋಲೆ ಅಂತಲೂ ಏನೋ ಒಂದು ಸಣ್ಣ ವಿಲೇಜು, ಆ ಒಂದು ದಾರಿಯಿಂದ ಬರಬಹುದು. ಆ ಒಂದು ದಿನ ನಿಮಗೆ KSRTCಯಿಂದ ಎಕ್ಸ್ಟ್ರಾ ವಿಶೇಷ ಬಸ್ಗಳನ್ನ ಎಲ್ಲ ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡ್ತಾರೆ. ಅಪಾರ ಒಂದು ಭಕ್ತಿ ಇರುವಂತಹ ಒಂದು ದೇಗುಲ ಇದು. ನಾರ್ಮಲ್ ಡೇಸಿಗೆ ಇಲ್ಲಿ ತಲುಪ್ಬೋದಾ ಅಂತ ನೋಡಿದ್ರೆ ಖಂಡಿತವಾಗಿ ತಲುಪಬಹುದು. ಆದರೆ ಕೆಲವು ಫಾರ್ಮ್ಯಾಲಿಟೀಸ್ ಇದೆ. ಲೈಕ್ ಹೇಗೆ ಅಂದರೆ, ಇದು ನಿಮಗೆ ಕಾಳಿ ಟೈಗರ್ ರಿಸರ್ವ್ ಅದರೊಳಗಡೆ ಬರುತ್ತೆ. ನಂತರ ಕರ್ನಾಟಕ KPC, ಇದು ಕರ್ನಾಟಕ ಪವರ್ ಕಾರ್ಪೊರೇಷನ್, ಅವರ ಒಂದು ಅಂಡರಲ್ಲಿ, ಅವರ ಒಂದು ಅಂದರೆ ಕೂಗಳತೆ ದೂರದಲ್ಲಿ ಈ ಜಾಗ ಇದೆ. ಅರಣ್ಯ ಇಲಾಖೆ ಅಂಡರಲ್ಲಿ ಬಂದರೂ ಕೂಡ ನೀವು KPC ಮತ್ತು ಅರಣ್ಯ ಇಲಾಖೆ ಎರಡೂ ಕಡೆಯಿಂದ ಪರ್ಮಿಷನ್ ತೊಗೊಂಡ್ರೆ ನೀವು ಬೇರೆ ದಿನಗಳಲ್ಲೂ ಕೂಡ ಇದನ್ನು ಭೇಟಿ ಮಾಡ್ಬೋದು. ನಾನು ತುಂಬ ಸುಸ್ತಾಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಒಂದೇ ಸರಿ ನನಗೆ ಎಕ್ಸ್ಟ್ರೀಮ್ ಹತ್ಲಿಕ್ಕೆ ಸಿಕ್ತು. ಸೊ ಹಾಗಾಗಿ ಸ್ವಲ್ಪ ಸುಸ್ತಾದೆ. ಬಟ್ ನಾರ್ಮಲಾಗಿ ನಡೆಯುವಂಥವ್ರಿಗೆ ಇಲ್ಲಿ ತುಂಬ ಅದ್ಭುತವಾದಂತಹ ಜಾಗ ಇದು. ದೂರದಲ್ಲಿ ನಿಮಗೆ ಈ ಮಂಗಟೆ ಹಕ್ಕಿಗಳು, ಮಲ್ಬಾರ್ಡ್ ಪೇಯ್ಡ್ ಹಾರ್ನ್ಬಿಲ್, ನಿಮಗೆ ಈ ಅಘನಾಶಿನಿ, ಶರಾವತಿ, ಕಾಳಿ, ಇವೆಲ್ಲ ಒಂದೊಂದು ಪ್ರಾಣಿಗಳಿಗೆ ಒಂದು ಹೇಳು ಮಾಡಿಸಿದಂಥ ಜಾಗ. ಅಘನಾಶಿನಿಲಿ ನಿಮಗೆ ಸಿಂಗಳಿಕ ಸಿಕ್ಕರೆ, ಇಲ್ಲಿ ನಿಮಗೆ ಮಂಗಟ್ಟೆ ಹಕ್ಕಿಗಳು ಸಿಗುತ್ತೆ. ಮಲ್ಬಾರ್ ಪೇಯ್ಡ್ ಹಾರ್ನ್ಬಿಲ್ ತುಂಬ ದೊಡ್ಡದಾದಂತಹ ಉದ್ದ ಕೊಕ್ಕು,
ನೀವು ಸರ್ಚ್ ಮಾಡಿದ್ರೆ ಸಿಗ್ಬೋದು. ನಾನಿಲ್ಲಿ ದೊಡ್ಡ ಕ್ಯಾಮ್ರಾನ ಯಾವುದೂ ತೆಗಿತಾ ಇಲ್ಲ. ತಂದಿದ್ದೀನಿ, ಈ ಸರಿ ತಂದಿದ್ದೀನಿ. ಹೋದ ಸರಿ ಶಬರಿಮಲೆಯಲ್ಲಿ ತಂದಿರಲಿಲ್ಲ, ಆದರೆ ಈ ಸರಿ ತಂದಿದ್ದೀನಿ. ಹಾಗಂತ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಯಾವುದೇ ವಿಡಿಯೋನ ಇಲ್ಲಿ ಮಾಡ್ತಾಯಿಲ್ಲ. ಸೊ ಅಂದರೆ ಆ ಕ್ಯಾಮ್ರಾದಲ್ಲಿ ಪ್ರಾಣಿ ಪಕ್ಷಿಗಳನ್ನ ನಿಮಗೆ ತೋರಿಸೋಂಥ ಉದ್ದೇಶ ಇಲ್ಲ. ಈಗೊಂದು ಅರ್ಧ ದೂರ ಹತ್ತಿದ್ದೀನಿ. ಇನ್ನೂ ಒಂದು 200-300 ಸ್ಟೆಪ್ಸ್ ಇದೆ. ನೋಡ್ಬೋದು ಕಾಡು ಎಷ್ಟು ದಟ್ಟವಾಗಿದೆ ಅಂತೇಳ್ಬಿಟ್ಟು. ಇಲ್ಲೆಲ್ಲಿ ಯಾತ್ರಾರ್ಥಿಗಳಿಗೆ ಅಂತೇಳ್ಬಿಟ್ಟು ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಿದ್ದಾರೆ. ನಾವೊಂದು 3 ದಿನ ಮುಂಚೆನೇ ಬಂದಿರೋದ್ರಿಂದ ಇದನ್ನು ನೀವು ನೋಡ್ಬೋದು. ಇಲ್ಲಾಂದರೆ ನಾರ್ಮಲಾಗಿ ನಿಮಗೆ ಇದು ಯಾವುದು ನಿಮಗೆ ವರ್ಷದ ಬೇರೆ ಯಾವುದು ಇಲ್ಲಿ ನಿಮಗೆ ಕಾಣಸಿಗಲ್ಲ. ಇದಿಷ್ಟು ಒಂದು ಮಾತು. ಈಗ ನಾನು ಎಷ್ಟು ಹತ್ತದೆ, ಅಯ್ಯೋ ಜಾಸ್ತಿ ಏನಿಲ್ಲ, ಒಂದು 200-250 ಸ್ಟೆಪ್ ಹತ್ತಿರ್ಬೋದು. ಸುಮಾರು ಒಂದು 600-700 ಎಲಿವೇಷನಿಂದ ಸಾಧಾರಣ ಒಂದು 800-850ಗೆ ಬಂದಿದ್ದೀನಿ. ಅದಕ್ಕಿಂತ ಜಾಸ್ತಿ ಬಂದಿಲ್ಲ. ಹಾಗೆ ಏದುಸಿರು ಬಿಡ್ತಾಯಿದ್ದೀನಿ. ನೆಟ್ವರ್ಕ್ ಅಂತೂ ಸಿಗ್ತಾಯಿಲ್ಲ ಯಾವುದು, ಹಾಗಂತ ನೆಟ್ವರ್ಕ್ ನೋಡ್ತಿಲ್ಲ. ನಾನು ಹೇಳ್ತಿರೋದು ಇದು ನನ್ನ ಅಡ್ವೆಂಚರ್ ವಿಡಿಯೋ. ನೋಡಿ, ಇಲ್ಲೂ ಎಲ್ಲೋ ನಿಮಗೆ ಪ್ಲಾಸ್ಟಿಕ್ ಡಬ್ಬಗಳು, ರೆಡ್ ಬುಲ್ಲು ಎಲ್ಲೆಲ್ಲೋ ಕಾಣ್ತಾ ಇದೆ. ನಮ್ಮ ಈ ದಟ್ಟವಾದ ಅರಣ್ಯಗಳಲ್ಲಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಯಾಕೆ ರಿಸ್ಟ್ರಿಕ್ಷನ್ಸ್, ನೋಡಿ ಇಲ್ಲಿ ಪ್ಲಾಸ್ಟಿಕ್ಗಳು ನೋಡಿ, ಯಾಕೆ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ ಅಂದರೆ ಇದೇ ಒಂದು ಕಾರಣಗಳಿಗೆ. ಎಂಥ ಒಂದು ಅದ್ಭುತವಾದಂಥ ಜಾಗನ ಈ ವಿಮಲ್ ಕವರ್ಸ್ ಆಗಿರ್ಬೋದು, ಚಾಕ್ಲೇಟ್ ರ್ಯಾಪರ್ಸ್ ಆಗಿರ್ಬೋದು, ಹೇಳಿದೆ ರೆಡ್ ಬುಲ್ ಕುಡಿದವ್ರೆ ಅಂತ. ಇಲ್ಲಿ ಬಂದುಬಿಟ್ಟು ರೆಡ್ ಬುಲ್ ಕುಡಿಯೋಂಥ ಅವಶ್ಯಕತೆ ಅವ್ರಿಗೇನು ಬಿತ್ತೋ ಗೊತ್ತಿಲ್ಲ. ಹೌದು, ಇಲ್ಲೆಲ್ಲೂ ನೀರಿನ ಸೋರ್ಸ್ ಇಲ್ಲ. ಹಾಗಂತ 1 ಕಿಲೋಮೀಟ್ರು 2 ಕಿಲೋಮೀಟ್ರು ನಿಮಗೆ ಹತ್ತಕ್ಕೆ ಆಗದೆ ಇರುವಂಥ ಸ್ಟೇಜಲ್ಲಿದ್ದರೆ ಏನಂತ ಹೇಳೋದು ಅಲ್ವಾ? ಕೊನೆಗೆ ನೀವು ನೀರು ಯೂಸ್ ಮಾಡಿ, ಅದು ಮಾತಲ್ಲ. ಆದರೆ ಬಾಟ್ಲಿಗಳನ್ನು ಇಲ್ಲಿ ಎಸೆಯುವಂಥ ಅವಶ್ಯಕತೆ ಇಲ್ಲ. ಬಾಟ್ಲಿಗಳನ್ನು ಆದಷ್ಟು ನೀವು ತಂದಂಥ ಜಾಗಗಳಿಗೆ, ಅಂದರೆ ಕೆಳಗಡೆ ಊರಿಗೆ ನೀವು ತಗೊಂಡು ಹೋದರೆ ತುಂಬಾ ಒಂದು ನೇಚರು ಕ್ಲೀನಾಗಿರುತ್ತೆ. ನೇಚರ್ ನಿಮ್ಮನ್ನು ನೆನೆಸ್ಕೊಳ್ಳುತ್ತೆ ಅಲ್ವಾ? ನಾನು ಆವಾಗಲೇ ಹೇಳಿದೆ 2 ಮಾರ್ಗದಿಂದ ಇಲ್ಲಿ ಬರ್ಬೋದು ಅಂತೇಳಿ. ಈಗ ನನ್ನ ಧ್ವನಿ ನೀವು ಕೇಳಿದ್ರೆ ಅನ್ನಿಸ್ಬೋದು, ಏನು ಸ್ವಲ್ಪ ರಿಫ್ರೆಶ್ ಆಗಿದ್ದಾನೆ ಅಂತೇಳ್ಬಿಟ್ಟು. ಹೌದು, ಇಲ್ಲೊಂದು ಸ್ವಲ್ಪ ನೀರು ಕುಡಿದು ರಿಫ್ರೆಶ್ ಆದೆ. ಇಲ್ಲಿ 2 ಮಾರ್ಗ ಇದೆ ನೋಡಿ. ನಾವು ಹತ್ಕೊಂಡು ಬಂದಂಥ ಜಾಗ ಇದು. ಇದು ನಾನು ನಾಗಜೇರಿ ಸೈಡಿಂದ ಬಂದಿದ್ದೀನಿ. ಇದು ಪನ್ಸೋಲೆಯಿಂದ ನನಗೆ ತಿಳಿದ ಮಟ್ಟಿಗೆ ಏನು ಅಂತ ಹೇಳಿದ್ರೆ ಈ ಒಂದು ಹಾದಿ ತುಂಬ ಸೀನಿಕ್ ಆಗಿದೆ ಅಂತೇಳ್ಬಿಟ್ಟು. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು, ಅಲ್ಲಿ ಓಪನ್ ಆಗಿ ಮರದ ಬೆಳಕಲ್ಲಿ ನಿಮಗೇನು ಬೆಳಕು ಕಾಣ್ತಾ ಇದೆಯಲ್ಲ, ಅದು ಕಾಳಿ ನದಿ ವ್ಯಾಲಿ ಆಯಿತಾ. ನಾಗಜೇರಿ ನಿಮಗೆ ಲೆಫ್ಟಿಗೆ ಆಗುತ್ತೆ. ಇಲ್ಲಿ ನಿಮಗೆ ಕಾಳಿ ನದಿ ವ್ಯಾಲಿ ಇದೆ. ಇಲ್ಲಿ ನಾವು ಕೆಳಗಡೆ ಸುಮಾರು ಒಂದು 500ರಿಂದ 1 ಕಿಲೋಮೀಟ್ರ್ ನಾವು ನಡಿಬೇಕು. ಇಲ್ಲಿ ನಿಮಗೆ ಕೆಳಗಡೆ ಕವಲೇಶ್ವರ ಗುಡಿ ಸಿಗುತ್ತೆ. ಈ ಹಾದಿ ಏನಂದರೆ, ಈ ಹಾದಿಯಲ್ಲಿ ನೀವು ಮೇಲ್ಗಡೆಯಿಂದ ಬರಬೇಕಾದ್ರೆ ಪನ್ಸೋಲೆಯಿಂದ 2.5 ಕಿಲೋಮೀಟ್ರ್ ತನಕ ನಿಮಗೆ ರೋಡ್ ಇದೆ ಅಂತ ಹೇಳ್ತಿದ್ದಾರೆ. ಆ ರೋಡಿಂದ ಬಂದರೆ ತುಂಬ ಈ ವ್ಯಾಲಿ ತುಂಬ ಸೀನಿಕಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಕೊನೆಯದಾಗಿ ನಾನಿಲ್ಲಿಗೆ ಏನಕ್ಕೆ ಬಂದೆ ಅಂತ ಈಗ ಹೇಳ್ತಾ ಹೋಗ್ತೀನಿ ಕೇಳಿ. ನನಗೆ ಒಂದು 6-8 ತಿಂಗಳಿಂದ ಇಂಥ ಒಂದು ಜಾಗ ಇದೆ, ವರ್ಷದಲ್ಲಿ ಒಂದೇ ಸರಿ ಬಿಡ್ತಾರೆ ಅಂತೆಲ್ಲ ಸುಮಾರು ಸರಿ ನನಗೆ ಹೇಳಿದರು, ಒಂದು ಸರಿ ಹೋಗಬೇಕು ಅಂಥೇಳಿ. ನಾನು ಬೇರೆ ಬೇರೆ ಕಡೆ ಸರ್ಚ್ ಮಾಡಿದಾಗ ಈ ಒಂದು ಜಾಗದ ಬಗ್ಗೆ ಮಾಹಿತಿ ಅಷ್ಟೊಂದಿಲ್ಲ ಜನಗಳಿಗೆ. ಹಾಗಾಗಿ ಜನಗಳಿಗೆ ಅದು 24 ಗಂಟೆ ಅವಧಿಯಲ್ಲಿ ನಿಮಗೆ 50,000ದಿಂದ 1 ಲಕ್ಷ ಜನ ಇಲ್ಲಿ ಸೇರ್ತಾರೆ ಅಂತ ಹೇಳಿದ್ರೆ, ಸೊ ಇದ್ರದ್ದೊಂದು ಮಹತ್ವ ಇರುತ್ತೆ.
ಆ ಒಂದು ಜಾಗದ ವಿಶೇಷಣ ಅಂದರೆ ಈ ಜಾಗದ ವಿಶೇಷಣ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅನ್ನೋದು ಒಂದು. ಎರಡನೇದಾಗಿ ಈ ನಾಗ್ಜರಿ ಇರ್ಬೋದು, ಕಾಳಿ ಇರ್ಬೋದು, ಇಲ್ಲಿ ಒಳಗಡೆ ಎಲ್ಲ ನಿಮಗೆ ಈ ಕ್ಯಾಮ್ರಾದಲ್ಲಿ ಬೇರೆ ಟೈಮಲ್ಲಿ ಕ್ಯಾಮ್ರಾದಲ್ಲಿ ನಿಮಗೆ ಸೆರೆ ಹಿಡಿಬೋದು ಅಂತಲ್ಲ, ಒಬ್ಬೊಬ್ಬರೇ ಒಂದೊಂದೇ ಟೈಮಲ್ಲಿ ಬಂದು ಮಾಡೋವಂಥದ್ದು ತುಂಬ ಕಷ್ಟ. ಸೊ ಅದನ್ನು ಕಂಪೇರ್ ಮಾಡಿದ್ರೆ ಇಂಥ ಟೈಮಲ್ಲಿ ನಿಮಗೆ ಈ ಜಾಗದ ಒಂದು ವಿಶೇಷತೆಯನ್ನು ತಿಳಿಸೋದು ನಮಗೆ ತುಂಬಾ ಈಸಿ. ಸೊ ಆ ಒಂದು ಕಾರಣದಿಂದ ನಾನು ಈ ಜಾಗವನ್ನು ನೋಡಿ, ಈ ಕೆಳಗಡೆ ನಿಮಗೆ ಆ ಜಾಗದಲ್ಲಿ ಕಾಣ್ಬೋದು, ಕಾಣ್ತಾ ಇದೆ ಅಂತ ತಿಳ್ಕೊಳ್ತೀನಿ, ಬೆಳ್ಳು ಕಾಣ್ತಾ ಇದೆ, ಅದೇ ನಿಮಗೆ ಕಾಳಿ ನದಿ. ಕಾಳಿ ನದಿ ಬೋರ್ಗರಿಸ್ತಾ ಇದೆ. ಕಾಳಿ ಅಂತ ಏನಕ್ಕೆ ಹೆಸರು ಬಂತು? ಹೌದು, ಇದು ಒಂದು ದಟ್ಟವಾದ ಕಾಡು. ಈ ಕಾಡಲ್ಲಿ ಮರದ ಎಲೆಗಳಿಂದ ಒಂದು ಆ ಕೆನೋಪಿ ಏನಿದೆಯಲ್ಲ, ಆ ಕೆನೋಪಿ ನದಿ ಮೇಲೆ ಬಿದ್ದು ನದಿ ನಿಮಗೆ ಕಪ್ಪುಗೆ ಕಾಣುತ್ತೆ. ಆ ಒಂದು ಕಾರಣದಿಂದ ಕಾಳಿ ನದಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಅದು ಬಹುಶಃ ಸತ್ಯವಾಗಿರ್ಬೋದು, ಬೇರೆ ಅಥವಾ ಕಥೆನೂ ಇರ್ಬೋದು, ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ನನಗೆ ತಿಳಿದವರು ಹೇಳಿದ್ದು. ಬಟ್ ಈಗ ಅದು ಬೆಳ್ಳಿಗೆ ಕಾಣ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ವ್ಯಾಲಿ ಆಗಿರೋದ್ರಿಂದ ನಿಮಗೆ ಬಿಸಿಲು ಬೀಳ್ತಾ ಇದೆ. ಈಗ ಹೊಂಬಿಸಲು ಅಂತೀವಲ್ಲ, ಸಂಜೆ ಹೊತ್ತಿನ ಸೂರ್ಯಾಸ್ತದ ಟೈಮಿದ್ದು ಒಂದು ಬಿಸಿಲು ನದಿಗೆ ಬಿದ್ದು ನದಿ ನಿಮಗೆ ಬೇರೆ ಥರ ಕಾಣ್ತಾ ಇದೆ, ಹೊಳಿತಾ ಇದೆ. ಇಷ್ಟು ಹೌದು, ಈ ಟೈಮಲ್ಲಿ ಇಷ್ಟೊಂದು ಸೌಂಡ್ ಬರ್ತಾ ಇದೆಯಾ ನಿಮಗೆ? ಬಹುಶಃ ಸೌಂಡ್ ಕೇಳಿಸ್ತಾ ಇರ್ಬೋದು. ಸೌಂಡ್ ಬರ್ತಾ ಇದೆಯಾ ಅಂತ ಕೇಳಿದ್ರೆ ಹೌದು, ಇಷ್ಟು ಸೌಂಡ್ ಕೂಡ ಬರುತ್ತೆ. ನೋಡಿ, ಕಾಳಿ ನದಿ ಕಾಣ್ತಾ ಇದೆ. ಈ ಸೌಂಡ್ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದೆ, ಇಲ್ಲಿ ಲೆಫ್ಟಲ್ಲಿ ನಾಗ್ಜರಿ ಪವರ್ ಹೌಸ್ ಇದೆ ಅಂತ ಹೇಳ್ಬಿಟ್ಟು. ಆ ನಾಗ್ಜರಿ ಪವರ್ ಹೌಸಿಂದ ನಿಮಗೆ ಪವರ್ ಜನ್ರೇಟ್ ಆಗಿರೋಂಥ ನೀರೇನಿದೆ ಅದು ನಿಮಗೆ ನದಿಯಲ್ಲಿ ಬಿಡ್ತಾರೆ. ಸೊ ಸಾಧಾರಣ ವರ್ಷದ 365 ದಿನ ಕೂಡ ಇಲ್ಲಿ ಪವರ್ ಜನ್ರೇಷನ್ ನಡೆಯುತ್ತೆ. ಪವರ್ ಜನ್ರೇಷನ್ ನಡೆದು ಪವರ್ ಜನ್ರೇಷನ್ಗೆ ಇದು ಸೂಪದಿಂದ ಬರುತ್ತೆ ನೀರು, ಅದ್ರ ಬಗ್ಗೆ ನಾನು ಹೇಳಲಿಲ್ಲ ಅವಾಗ. ಬಂದು ನಂತರ ಅದು ಕಾಳಿ ನದಿಯಲ್ಲಿ 365 ದಿನ ಕೂಡ ಇಲ್ಲಿ ಹರಿಯುತ್ತೆ. ಇಲ್ಲಿಂದ ನೆಕ್ಸ್ಟು ಕದ್ರಾ, ನಂತರ ಅದು ನಿಮಗೆ ಸಮುದ್ರ ಸೇರುತ್ತೆ. ಸುಮಾರು ಒಂದು 6 ಪವರ್ ಹೌಸ್ಗಳು ನನಗೆ ತಿಳಿದ ಮಟ್ಟಿಗೆ ಈ ಒಂದು ನದಿ ಪಾತ್ರದಲ್ಲಿದೆ. ಐ ಗೆಸ್ 6 ಅನಿಸುತ್ತೆ, ಸರಿಯಾಗಿ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಕದ್ರಾ, ನಾಗ್ಜರಿ, ಗಣೇಶ್ ಗುಡಿ ಹೀಗೆಲ್ಲ ಇದೆ. ಸೊ ಇದು ನೋಡಿ, ಬಂಡೆಗಳ ಮಧ್ಯದಲ್ಲಿ ಒಂದು ನಿಮಗೆ ಗುಹೆ. ಈ ಗುಹೆ ಒಳಗಡೆ ನಿಮಗೆ ಕವಲೇಶ್ವರ ಒಂದು ಲಿಂಗ ಇದೆ. ಈಗ ನಾವು ಇಲ್ಲಿಗೆ ಸಂಜೆ ಹೊತ್ತಲ್ಲಿ ಈಗ ಬಂದಿದ್ದೀವಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ, ಯಾಕಂದರೆ ಕೊಡಲೇಬೇಕಲ್ವ. 50,000 1,00,000 ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ನಾನು ಎಲ್ಲ ಮಾಹಿತಿನ ನಿಮಗೆ ಕೊಡಲೇಬೇಕು, ಕೊಡ್ತೀನಿ. ಸೊ ಇದು ಕವಲೇಶ್ವರ ಸ್ವಾಮಿಯ ಗುಡಿ. ಈ ಗುಹೆ ಒಳಗಡೆ ಇನ್ನೂ ಹೋಗ್ಬೇಕಂತೆ, ಅದ್ರ ಬಗ್ಗೆನೂ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ಇದು ಹೇಗಿದೆ ಅಂತ ಹೇಳ್ಬಿಟ್ಟು, ಬಹುಶಃ ಈ ಲೈಮ್ ಸ್ಟೋನಿಂದು ಒಂದು ಇದು ಅನಿಸುತ್ತೆ. ಬಹುಶಃ ಲಿಂಗದ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇಲ್ಲಿ ಹೇಳೋದು ಇಲ್ಲಿ ಉದ್ಭವ ಮೂರ್ತಿ ಅಂತೇಳ್ಬಿಟ್ಟು. ಬಟ್ ವರ್ಷದ 365 ದಿನ ಇಲ್ಲೊಂದು ನೀರು ತೊಟ್ಟಿಡಿಯುತ್ತೆ. ಆ ತೊಟ್ಟಲ್ಲಿರುವಂಥ ಲವಣಾಂಶದಿಂದ ಇಲ್ಲಿ ಲಿಂಗ ಉದ್ಭವ ಆಗಿದೆ ಅಂತೇಳ್ಬಿಟ್ಟು ಕೆಲವರು ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅದೆಲ್ಲ ನಿಮಗೆ ನಾನು ವೀಕ್ಷಕರಿಗೆ ಬಿಟ್ಟಿದ್ದೀನಿ ಅಂತೀನಿ. ಯಾಕಂದರೆ ಧಾರ್ಮಿಕ ಏನೇ ಇದ್ರೂ ಅದೆಲ್ಲ ನಿಮ್ಮ ಅವಗಣೆಗೆ ಬಿಟ್ಟಿರುವಂಥದ್ದು. ನಾನು ಆವಾಗಲೇ ಹೇಳಿದೆ, ಕಾಳಿ ನದಿ ಅಲ್ಲಿ ಕೆಳಗಡೆ ಕಾಣ್ತಾ ಇದೆ ಅಂತೇಳ್ಬಿಟ್ಟು. ಅಲ್ಲೆಲ್ಲ ನಿಮಗೆ ವೈಟ್ ಕಲರ್ ಕಾಣ್ತಾ ಇದೆ. ಬಹುಶಃ ಅಲ್ಲಿ ಯಾವುದೋ ಅಕ್ಕಿ ಗೂಡು ಮಾಡಿದೆ ಅನಿಸುತ್ತೆ. ಅದರದ್ದು ನಿಮಗೆ ಹಿಕ್ಕೆಗಳು ತುಂಬ ಬಿದ್ದಾಗ ಅಲ್ಲಿ ವೈಟ್ ಕಾಣುತ್ತೆ, ಅದು ಒಂದು ಕಾರಣ ಆಗಿರ್ಬೋದು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸೊ ಇದಿಷ್ಟು ಒಳಗಡೆ ಹೇಗಿದೆ ಏನು ಎತ್ತ ಅಂತೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾಕಂತೇಳಿದ್ರೆ ತುಂಬ ಒಂದು ಶಾಂತವಾಗಿರುವಂತಹ ಟೈಮ್ನಲ್ಲಿ ನಾವು ಇಲ್ಲಿಗೆ ಬಂದಿದ್ದೀವಿ. ವರ್ಷದ ಬೇರೆ ಯಾವುದೇ ಸಮಯದಲ್ಲಿ ನಿಮಗೆ ಇಷ್ಟೊಂದು ಶಾಂತತೆ ಸಿಗ್ಬೋದು, ಆದರೆ ಇಲ್ಲಿಗೆ ಬರುವಂಥ ಇದೇ ಇರೋದಿಲ್ಲ. ನೋಡಿ ಹೇಗಿದೆ ಅಂತೇಳಿ. ಇಲ್ಲಿ ಒಳಗಡೆ ಹೋಗೋದಕ್ಕೆ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಒಳಗಡೆ? ಇಲ್ಲಿಂದ ಒಂದು 10 ಮೀಟ್ರ್. ಒಳಗಡೆ ಸ್ಟ್ರೈಟ್ ಹಂಗೆ. ಹಾಂ ಒಳಗಡೆ 10 ಮೀಟ್ರ್ ಇದೆ.
10 ಮೀಟ್ರ್ ಪೂರ್ತಿ ಕತ್ತಲೆ ಇದೆ, ಗುಹೆ ಇದೆ. ಹಾಂ, ಎರಡೆರಡು ಗುಹೆ ಇದೆ. 2 ಗುಹೆ ಇದೆ. ಅದ್ರ ಮಧ್ಯೆಯಲ್ಲಿ ನಾವು ಹೋಗಬೇಕು. ಸೊ ಶಿವರಾತ್ರಿ ಬಿಟ್ಟರೆ ಬೇರೆ ಯಾವುದೇ ಟೈಮಲ್ಲಿ ಅವಕಾಶ ಇಲ್ಲ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ನಂದಿ ಒಂದಿದು. ಇಲ್ಲಿ 2 ಬಾಗಿಲಿದೆ. ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಇಲ್ಲಿ ಗುಹೆ ಒಳಗಡೆ ನಡ್ಕೊಂಡು ಹೋಗಬೇಕು ಅಂತಿದ್ದಾರೆ. 2 ಬಾಗಿಲಿದೆ. 2 ಬಾಗಿಲುಗಳ ಬಗ್ಗೆ ಪೂಜಾರರು ಯಾರು ಬರ್ತಾರೆ ಅವ್ರು ಬಂದಮೇಲೆ ಹೆಚ್ಚಿನ ಮಾಹಿತಿ ನಮಗೆ ಸಿಗುತ್ತೆ. ನೀವು ಹಿಂಗೆ ತಿರುಗಿ ನೋಡಿದ್ರೆ, ಈಗ ನಾನು ಬಂದಂಥ ದಾರಿಯಲ್ಲಿ ನಿಮಗೆ ಸೀದಾ ನಿಮಗೆ ಈ ಸೌಂಡ್ ಏನು ಕೇಳ್ತಾ ಇದೆ, ಇದು ಕಾಳಿ ನದಿ. ನಾನು ಆವಾಗಲೇ ಹೇಳಿದೆ, ಈಗ ನಾನು ನಿಂತಿರುವ ಸ್ಟೇಜಲ್ಲಿ ಮುಂದ್ಗಡೆ ನಾಗಜರಿ ನಿಮಗೆ ಪವರ್ ಪ್ಲ್ಯಾಂಟ್ ಇದೆ. ಎಡಭಾಗಕ್ಕೆ ನಿಮಗೆ ನಾಗಜರಿ ನದಿ ಹರಿದು ಬಂದು ಕಾಳಿಗೆ ಸೇರುತ್ತೆ. ಕೆಳಗಡೆ ನಿಮಗೆ ಕಾಳಿ ನದಿ ಮುಂದೆ ಹರಿದು ಕದ್ರಾಕ್ಕೆ ಸೇರುತ್ತೆ. ಗಣೇಶ್ ಗುಡಿ, ಕದ್ರಾ, ಈ ರೀತಿ ಕದ್ರಾ ನಿಮಗೆ ಇದು ಡ್ಯಾಮ್ ಅದು. ಇಲ್ಲಿ ಮೇಲ್ಗಡೆ ನೀವು ನೋಡಿದ್ರೆ ಲೈಮ್ ಸ್ಟೋನಿಂದು ಇಲ್ಲೊಂದು ಹಾವಿಂದು ಪೊರೆ ನೇತಾಡ್ತಾ ಇದೆ ನೋಡಿ. ಇಲ್ಲಿ ಹಾವಿಂದು ಪೊರೆಗಳು ನೀವು ಅಬ್ಸರ್ವ್ ಮಾಡಿದ್ರೆ ಯಾಕೆ ನೇತಾಡುತ್ತೆ ಇಂಥ ಜಾಗದಲ್ಲಿ ಅಂತ ಹೇಳಿದ್ರೆ, ಕೆಲವರು ನನಗೆ ಕೇಳ್ತಾರೆ ಹಾವುಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡಿ ಅಂದಾಗ, ಹಾವಿನ ಪೊರೆ ಇಲ್ಲಿ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಕೆಲವರಿಗೆ ಆಶ್ಚರ್ಯ ಆಗ್ಬೋದು. ಕಾಣ್ತಾ ಇದೆ ಅಂತ ತಿಳ್ಕೊಳ್ತೀನಿ ಕ್ಯಾಮ್ರಾದಲ್ಲಿ. ಹಾವುಗಳು ಹೇಗೆ ಅಂತ ಹೇಳಿದ್ರೆ, ತಮ್ಮ ಪೊರೆಯನ್ನು ಬಿಡಿಸ್ಕೊಳ್ಳೋದಕ್ಕೆ ಅವಕ್ಕೆ ಒಂದು ಇದಿರಬೇಕು, ಫ್ರಿಕ್ಷನ್ ಇರುವಂಥ ಜಾಗ ಬೇಕು. ಅಂದರೆ ಚೂಪ್ ಗಲ್ಗಳಾಗಿರ್ಬೋದು, ಚೂಪ್ ಇರುವಂಥ ಒಂದು ಸರ್ಫೇಸ್ ಬೇಕು. ಹಾಗಾಗಿ ನಿಮಗೆ ನೋಡಿ ಈ ಕಲ್ಲುಗಳ ಮಧ್ಯದಲ್ಲಿ ಇಲ್ಲೆಲ್ಲೋ ಬಂದುಬಿಟ್ಟು ಹಾವು ತನ್ನ ಪೊರೆನ ಬಿಟ್ಟಿದೆ. ಆ ಪೊರೆ ನೋಡಿಬಿಟ್ಟು ನೀವು ಯಾವ ಹಾವು ಅಂತ ಕಂಡುಹಿಡೀರಿ ಅಂತ ಹೇಳಿದ್ರೆ ಅದು ಸ್ಕೇಲೆಲ್ಲ ನೋಡ್ತಾ ಕೂರಬೇಕಾಗತ್ತೆ. ಅದು ನನಗೆ ಸಿಗ್ತಾ ಇಲ್ಲ, ನಾನು ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೋಗಲ್ಲ. ಬಟ್ ಈ ಒಂದು ಕಾರಣ ನಿಮಗೇನು ಕೇಳಿದೆ ಅಂತ ಹೇಳಿದ್ರೆ, ಎಷ್ಟೋ ಜನರ ಹಂಚಿನ ಮನೆಗಳಲ್ಲಿ ಹಂಚಿನ ಮಧ್ಯದಲ್ಲಿ ಪೊರೆ ಬಿಡೋವಂಥದ್ದು, ಹುತ್ತಗಳಲ್ಲಿ ಪೊರೆ ಬಿಡುವಂಥದ್ದು ಯಾಕಿಂತವು ಆಗುತ್ತೆ ಅಂದರೆ, ಹಾವಿಗೆ ಎಲ್ಲಿ ಫ್ರಿಕ್ಷನ್ ಸಿಗುತ್ತೆ ಅಲ್ಲಿ ಫ್ರಿಕ್ಷನ್ ಅಂತ ಹೇಳಿದ್ರೆ ನಿಮಗೆ ಹಾವು ಪೊರೆ ಕಳಿಸ್ಕೊಳ್ಳೋದಕ್ಕೆ ಏನೊಂದು ಒತ್ತಡ ಅಂತೀವಿ, ಅದು ನಿಮಗೆ ಸಿಗುತ್ತೆ. ಅಂಥ ಜಾಗದಲ್ಲಿ ಅದು ಹಾವು ತನ್ನ ಪೊರೆಯನ್ನು ಬಿಡುತ್ತೆ. ಬೇರೆ ಏನು ಸೈಂಟಿಫಿಕ್ಕಾಗಿ ಆ ಕಾರಣ, ಧಾರ್ಮಿಕವಾಗಿ ನೀವು 108 ಥರ ನೀವು ಅದಕ್ಕೆ ಅರ್ಥಗಳನ್ನ ಕೊಡ್ಬೋದು. ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಈಗ ಹಾವಿನ ಪೊರೆ ಈ ಜಾಗ ಏನು ಕಾಣ್ತಿದೆ, ಇದರಿಂದ ನೀವು ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲೊಂದು ನಿಮಗೆ ಭಾಗದಂಥ ಒಂದು ಸ್ಟ್ರಕ್ಚರ್ ಕಾಣ್ತಾ ಇದೆ. ಇದು ನಿಮಗೆ ಈ ಕಲ್ಲಲ್ಲೇ ಮೂಡಿರುವಂಥ ಸ್ಟ್ರಕ್ಚರು. ನನಗೆ ಈ ಭಾಗದಿಂದ ನೋಡಿದ್ರೆ ಕೂರ್ಮ ಅಂದರೆ ಆಮೆಯ ಒಂದು ಕತ್ತು ಮುಂದಿನ ಭಾಗ, ತಲೆ ಏನಂತೀವಲ್ಲ ಆ ಭಾಗದ ಥರ ನಿಮಗೆ ಕಾಣುತ್ತೆ. ನಿಮಗೆ ಕಾರವಾರ, ಇದೇ ನಿಮ್ಮ ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ ಕೂರ್ಮಗಡ ಅಂತ ಹೇಳ್ಬಿಟ್ಟು ಒಂದು ದ್ವೀಪ ಇದೆ. ಅದು ನಿಮಗೆ ನಮ್ಮ ಈ ನಾವಲ್ ಅಂದರೆ ಕದಂಬ ನಾವಲ್ ಏನಿದೆಯಲ್ಲ ನೌಕಾನೆಲೆ, ಅದಕ್ಕೆ ಸಂಬಂಧಪಟ್ಟಂಥ ಜಾಗದಲ್ಲಿ ಬರುತ್ತೆ. ಅದೇ ರೀತಿ ನೋಡಿ, ಇದು ಕೂರ್ಮದ ಒಂದು ತಲೆ ಅಥವಾ ಕತ್ತು ಅಂತ ಕರಿಬೋದು. ನಿಮಗೆ ಇಲ್ಲಿ ನೋಡಿದ್ರೆ ಕಾಣುತ್ತೆ. ಸೊ ಆ ರೀತಿ ಕಾಣುತ್ತೆ. ಇದು ಒಂದು ಧಾರ್ಮಿಕವಾಗಿ ಇದಕ್ಕೊಂದು ಅರ್ಥ ಇರ್ಬೋದು. ಅದ್ರ ಬಗ್ಗೆ ನಮಗೀಗ ನೆಕ್ಸ್ಟು ಇಲ್ಲಿಯ ದಾರ್ಶನಿಕರು, ಪೂಜಾರುಗಳು ಯಾರೇನು ಬರ್ತಾರಲ್ಲ ಅವರು ಹೆಚ್ಚಿನ ಮಾಹಿತಿನ ಕೊಡ್ತಾರೆ. ಅವ್ರ ಹತ್ರನೇ ನಾವು ಇದ್ರ ಬಗ್ಗೆ ತಿಳ್ಕೊಂಡ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಬಹುಶಃ ಭಕ್ತಾದಿಗಳಿಗೆ, ವೀಕ್ಷಕರಿಗೆ ಎಲ್ಲರಿಗೂ ಸಿಗುತ್ತೆ ಅನ್ನೋ ಒಂದು ಭಾವನೆ ನಂದು. ಇಲ್ಲಿ ಆವಾಗಲೇ ತೋರಿಸ್ದಂಗೆ ಇಲ್ಲಿ 2 ಬಾಗಿಲಿದೆ. ಆ 2 ಬಾಗಿಲಿನ ಮಹತ್ವ, ಅದರ ವಿಶೇಷತೆ, ಅದರ ಹಿನ್ನೆಲೆ, ಅದರ ಐತಿಹ್ಯ ಎಲ್ಲದನ್ನೂ ಕೂಡ ನನಗೆ ನೆಕ್ಸ್ಟ್ ಪೂಜಾರರು ತಿಳಿಸ್ಕೊಡ್ತಾರೆ. ಸೊ ಈ ಒಂದು ಜಾಗದ ಐತಿಹ್ಯ ಕೂಡ ಅವರೇ ತಿಳಿಸ್ಕೊಡ್ತಾರೆ. ಬೇರೆ ಯಾವುದೇ ಸಿಕ್ಕದಂಥ ನನಗೆ ಕುತೂಹಲಕಾರಿಯಾಗಿ ಕಂಡಂಥ ಯಾವುದೇ ವಿಚಾರ ಇರ್ಬೋದು, ಅದನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಮುಂದೆ ನಿಮಗೆ ಕಾಣ್ತಿರೋಂಥದ್ದು ಶಿವನಿ ಮರ, ಟರ್ಮಿನೇಲಿಯಾ ಜಾತಿಗೆ ಸೇರಿದಂಥದ್ದು. ಇದು ನಿಮಗೆ ಹುಣ್ಣಿಮೆಯಲ್ಲಿ ಒಳ್ಳೆ ಕಾಯಿ ಬಿಡುತ್ತೆ. ಈ ಕಾಡು ಕುರಿಗಳು ಇವೆಲ್ಲ ನಿಮಗೆ ತುಂಬ ಇದರ ಕಾಯಿನ ತಿನ್ನೋದಕ್ಕೆ ಇದ್ರ ಮರದ ಅಡಿಗೆ ಬರ್ತವೆ. ಶಿವನಿ ಮರ ಮುಟ್ಟು ಇಲಾಖೆಯಲ್ಲಿದ್ದವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಕುಯ್ದರೆ ನಿಮಗೆ ತೇಗದ ಮರ ಥರನೇ ಕಾಣುತ್ತೆ. ತೇಗಕ್ಕೆ ಸಬ್ಸಿಕ್ವೆಂಟಾಗಿ ಇದನ್ನು ಯೂಸ್ ಮಾಡ್ತಾರೆ. ನಾನಿಲ್ಲಿ ಮರ ಕುಯ್ಯೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಮರದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕೂರ್ಮಗಡ ನಾನು ಆವಾಗಲೇ ತೋರಿಸ್ದಂತೆ ಇಲ್ಲಿಂದ ನಾವು ಒಳಗಡೆ ಹೋಗ್ತೀವಿ. ಇಲ್ಲಿ ಮೊದಲಿಗೆ ಸುಬ್ರಹ್ಮಣ್ಯ ಸ್ವಾಮಿನ ನೀವು ಇಲ್ಲಿ ಕಾಣ್ಬೋದು. ಇಲ್ಲಿ ದೇವಸ್ಥಾನದ ಬಲಭಾಗದಲ್ಲಿ, ನಮ್ಮ ಎಡಭಾಗದಲ್ಲಿ ನೀವು ಗಣಪತಿಯನ್ನು ಇಲ್ಲಿ ಕಾಣ್ಬೋದು. ಯಾರೇ ಇಲ್ಲಿಗೆ ಬರೋರಾದ್ರೂ ಸ್ವಲ್ಪ ನೋಡಿಕೊಂಡು ಇಂಥವೆಲ್ಲ ಬನ್ನಿ. ಯಾಕಂದರೆ ನಿಮ್ಮ ಥಿಂಗ್ಸಿಗೆ ನೀವೇ ಜವಾಬ್ದಾರರು. ಸುತ್ತಮುತ್ತ
ಮಂಗಗಳು ತುಂಬ ಇದ್ದಾವೆ. ಸೊ ಹಾಗಾಗಿ ಇದು. ಸೊ ಇಲ್ಲಿ ನಾವು ಒಳಗಡೆ ಹೋಗ್ತಾ ಇದ್ವಿ. ಸೊ ಈಗ ನಾವು ಒಳಗಡೆ ಹೋಗೋದಕ್ಕೆ ನೋಡಿ, ಮೊದಲು ಇದು ಒಂದೇ ಮೆಟ್ಲು, ಜಾತ್ರೆ ಟೈಮಲ್ಲಿ ಇನ್ನೊಂದು ಮೆಟ್ಲು ಮಾಡಿದ್ದಾರೆ ಒಳಗಡೆ ಹೋಗೋದಕ್ಕೆ ಮತ್ತು ಹೊರಗಡೆ ಬರೋದಕ್ಕೆ ಅಂತೇಳ್ಬಿಟ್ಟು. ಇಲ್ಲಿ ನೀವು ಕಾಣ್ಬೋದು 2 ಬಾಗಿಲುಗಳು ನೋಡಿ, ಕೇವ್ ಹೇಗಿದೆ ಅಂತೇಳ್ಬಿಟ್ಟು. ಇಲ್ಲಿ ನೋಡಿ ಈ ಜಾಗಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಅವಾಗಲೂ ತೋರಿಸ್ದೆ ನಿಮಗೆ, ಆವಿನ ಪೊರೆ ಎಲ್ಲ, ಆವಿನ ಪೊರೆ ಕಾಣ್ಬೋದು. ಈ ಜಾಗ ಇದೆಯಲ್ಲ, ಇಲ್ಲಿ ನಿಮಗೆ ರಾಟನ್ಸ್ ಫ್ರೀ ಟೇಲ್ ಬ್ಯಾಟ್ ಅದು ನಿಮಗೆ ಕಾಣಸಿಗುತ್ತೆ. ತುಂಬ ಕ್ರಿಟಿಕಲಿ ಎಂಡೇಂಜರ್ಡ್ ಇದದು ಬ್ಯಾಟು ನಮ್ಮಲ್ಲಿ ಭಾರತದಲ್ಲಿ. ಇಲ್ಲಿ ಭೀಮ್ಗಢ ಸ್ಯಾಂಚುರಿ ಮತ್ತು ಈ ಒಂದು ಭಾಗದಲ್ಲಿ ಕಾಣುತ್ತೆ, ಕೇವ್ಸ್ಗಳಲ್ಲಿ, ಅಂದರೆ ಗುಹೆಗಳಲ್ಲಿ. ಅದನ್ನು ಬಿಟ್ಟರೆ ನಿಮಗೆ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಅದು ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ನಂದಿಯ ಒಂದು ಕುಳಿತಿರೋ ಭಂಗಿಯಲ್ಲಿರುವಂಥ ನಂದಿ. ಇಲ್ಲಿಂದ ನಾವು ಮುಂದೆ ಹೋಗ್ತೀವಿ ನೋಡಿ. ಇದು ಒಂದು ಬಾಗಿಲು, ಅದು ಮತ್ತೊಂದು ಬಾಗಿಲು. ಗುಹೆಗೆ ಒಂದು ಬಾಗಿಲು ಮತ್ತು 2 ಬಾಗಿಲಿದ್ದಾವೆ. ಒಂದು ಬಾಗಿಲಿಂದ ನಾವು ಒಳಗಡೆ ಹೋಗ್ತೀವಿ, ಇನ್ನೊಂದರಿಂದ ನಾವು ಹೊರಗಡೆ ಬರ್ತೀವಿ. ಪೂರ್ತಿ ಕತ್ಲಿದೆ ಸ್ನೇಹಿತರೆ. ಈಗ ನಾನು ಲೈಟ್ ಜೊತೆಗೆ ಒಳಗಡೆ ಬರ್ತಾಯಿದ್ದೀನಿ. ನೋಡ್ಬೋದು ಹೇಗಿದೆ ಅಂತೇಳ್ಬಿಟ್ಟು ಇಲ್ಲಿ ಗುಹೆ. ಇಲ್ಲಿ ನೀವು ಲಿಟ್ರಲಿ ಒಂದು 50ರಿಂದ 60 ಮೀಟ್ರು ಬಗ್ಗಿಕೊಂಡು ಮುಂದೆ ಹೋಗಬೇಕು. ಕವಳೇಶ್ವರ, ಇದರ ಹಿನ್ನೆಲೆ, ಇದರ ಮಹತ್ವ, ಇದರ ಐತಿಹ್ಯ, ಇದ್ರ ಬಗ್ಗೆ ಇಲ್ಲಿನ ಮೇಲ್ವಿಚಾರಕರು ನಿಮಗೆ ಮಾಹಿತಿ ಇನ್ನೊಂದು ದೊಡ್ಡ ವಿಡಿಯೋದಲ್ಲಿ ಕೊಡ್ತಾರೆ ನೋಡಿ. 2 ಲೈಟ್ ಕಾಣ್ತಾ ಇದೆ. ಇದೇ ನಿಮ್ಮ ಕವಳೇಶ್ವರನ ನ್ಯಾಚುರಲ್ ಲಿಂಗ, ನಿಮಗೆ ನೈಸರ್ಗಿಕವಾದ ಲಿಂಗ. ಕರ್ನಾಟಕದ ಅಮರನಾಥ ಅಂತ ನಾವು ಇದನ್ನು ಕರಿಬೋದು. ಯಾಕಂದರೆ ನಿಮಗೆ ಉತ್ತರ ಭಾರತದಲ್ಲಿ ಹಿಮದಿಂದ ಕೂಡಿರೋಂಥ ಅಮರನಾಥನ ನೀವು ನೋಡಿರ್ತೀರ, ಬಟ್ ಇಲ್ಲಿ ನಿಮಗೆ ನೈಸರ್ಗಿಕ ಅಮರನಾಥನನ್ನು ಲಿಂಗವನ್ನು ನೀವು ಇಲ್ಲಿ ನೋಡ್ಬೋದು. ಮೇಲ್ಗಡೆ ನೋಡಿ, ಇಲ್ಲಿಂದ ನಿಮಗೆ ನೀರು ತೊಟ್ಟಿಕ್ಕಿರುತ್ತೆ, ಜಿನುಗುತ್ತೆ. ಆದ್ದರಿಂದ ನಿಮಗೆ ಈ ಲಿಂಗ ಉದ್ಭವ ಆಗಿದೆ. ಕವಳೇಶ್ವರ ಕನ್ನಡದಲ್ಲಿ ಈ ಅಂದರೆ ಬೀಜಗಳು, ಈ ರುದ್ರಾಕ್ಷಿ ಬೀಜ ಅಥವಾ ಅಡಿಕೆ ಬೀಜ, ಅದರ ಥರದ ಒಂದು ಮೇಲ್ಮೈಯನ್ನು ನೀವಿಲ್ಲಿ ಕಾಣಬಹುದು. ಅದರಿಂದ ಇದಕ್ಕೆ ಈ ಹೆಸರು ಬಂತು ಅಂತ ಹೇಳ್ಬಿಟ್ಟು ಒಂದು ಇದಿದೆ, ಕಥೆ ಇದೆ. ಇಲ್ಲಿ ನೀವು ನೋಡ್ಬೋದು ಗಣೇಶನೊಟ್ಟಿಗೆ ಬ್ರಹ್ಮ. ಈ ಬದಿಯಲ್ಲಿ ಬಲಬದಿಯಲ್ಲಿ, ಲಿಂಗದ ಬಲಬದಿಗೆ ಇಲ್ಲಿ ನಿಮಗೆ ಜಗನ್ಮಾತೆ ಪಾರ್ವತಿ ಇಲ್ಲಿ ಆಸೀನರಾಗಿದ್ದಾರೆ. ಇದು ನಿಮಗೆ ನ್ಯಾಚುರಲ್ ಲಿಂಗ, ಕರ್ನಾಟಕದ ಅಮರನಾಥ ಅಂಥೇಳಿ ಇದನ್ನು ಕರಿಬೋದು. ಯಾರೇ ಎಷ್ಟೇ ಏನೇ ಇದ್ರೂ ಇಲ್ಲೊಂದ್ಸರಿ ಭೇಟಿ ಕೊಟ್ಟರೆ ಇಲ್ಲಿನ ಒಂದು ಏನಂತಾರೆ ಅದಕ್ಕೆ, ಒಂದು ಅದ್ಭುತ ಅಂತ ನಾವು ಕರಿಬೋದು. ಇಲ್ಲಿನ ಒಂದು ಶಕ್ತಿನೇ ಅದ್ಭುತ. ಮೇಲ್ಗಡೆ ನೋಡಿ ಹೇಗಿದೆ ಅಂತೇಳ್ಬಿಟ್ಟು. ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಓಪನ್ ಆಗುತ್ತೆ. ಶಿವರಾತ್ರಿ ಟೈಮಲ್ಲಿ ಲಕ್ಷಾಂತರ ಜನ ಇಲ್ಲಿ ಒಂದೇ ರೀತಿಯಲ್ಲಿ ಬರೀ 24 ಗಂಟೆಯಲ್ಲಿ ಭೇಟಿ ಕೊಡ್ತಾರೆ. ಇದು ನಿಮಗೆ ನ್ಯಾಚುರಲ್ ಗಣಪತಿ, ನೈಸರ್ಗಿಕ ಗಣಪತಿ. ಇದು ನಿಮಗೆ ಪಾರ್ವತಿ ಶಿವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದ್ರ ಬಗ್ಗೆ ನಾನು ಒಂದು ವಿಸ್ತೃತ ವೀಡಿಯೋ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಅದರ ಲಿಂಕನ್ನು ಕೂಡ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಮಾಡಿರ್ತೀನಿ. ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವಲ್ಲಿ ತಿಳ್ಕೊಬೋದು. ಈ ಶಿವರಾತ್ರಿಗೆ ಯಾರಾದರೂ ದಾಂಡೇಲಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ದಯವಿಟ್ಟು ಇಲ್ಲಿಗೆ ಒಂದ್ಸರಿ ಭೇಟಿ ಕೊಡಿ. ಇದು ನಿಮ್ಮ ಇಡೀ ಜೀವನದಲ್ಲಿ ಒಂದು ನೆನಪಿನ ಒಂದು ಭಾಗವಾಗಿ ಖಂಡಿತ ಉಳ್ಕೊಳ್ಳುತ್ತೆ. ಶಿವನನ್ನು ಆರಾಧನೆ ಮಾಡೋದಕ್ಕೆ ನೈಸರ್ಗಿಕವಾಗಿ ಇರುವಂಥದ್ದು ಆರಾಧನೆ ಮಾಡೋದಕ್ಕೆ ಬಹುಶಃ ಇದಕ್ಕಿಂತ ಒಂದು ಒಳ್ಳೆಯ ಜಾಗ ಇನ್ನೊಂದಿಲ್ಲ ಅಂತೇಳಿ ನಾನು ತಿಳ್ಕೊಳ್ತೀನಿ. ದಯವಿಟ್ಟು ಬನ್ನಿ. ಧನ್ಯವಾದಗಳು.